ಹಾಯ್ ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನೆಲ್. ಯಾರಿಗೆಲ್ಲ ಈ ಥರ ಸ್ಮೂತ್ ಇಲ್ಲ, ಹೇರ್ ಡ್ರೈ ಇದೆ, ಫ್ರೀಝಿ ಇದೆ, ಸ್ವಲ್ಪನೂ ಸಾಫ್ಟ್ ಇಲ್ಲ, ಸ್ಟ್ರೈಟಾಗಿ ಕಾಣಿಸಲ್ಲ ಕೂದಲು ಅಂತ ಹೇಳೋರು, ನಾನೊಂದು ರೆಮಿಡಿ ತೊಗೊಬಂದಿದ್ದೀನಿ. ಆ ರೆಮಿಡಿ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ನಿಮಗೆ ವಾವ್ ರಿಸಲ್ಟೇ ಸಿಗೋದು. ನಾನು ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ, ಒಂದ್ಸಲ ನೋಡಿ. ನಾನು ಆ 2 ಐಟಮ್ನ ಯೂಸ್ ಮಾಡಿ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿದ್ದೀನಿ. ಇವಾಗ ಈ ಥರ ಫುಲ್ ಸಾಫ್ಟಾಗಿದೆ, ನೈಸಾಗಿದೆ, ಸ್ಟ್ರೈಟಾಗೂ ಕಾಣಿಸ್ತಿದೆ. ಬಟ್ ತುಂಬ ಚೆನ್ನಾಗಿದೆ. ಮುಟ್ತಾ ಇದ್ದರೆ ಫೀಲಿಂಗ್ ಕೂಡ ತುಂಬ ಸಾಫ್ಟ್ ಅನಿಸ್ತಿದೆ. ಹಾಗೆ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನಾನು ಏನೇನು ಐಟಮ್ನ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. 10 ರಿಂದ 15 ದಾಸವಾಳದ ಎಲೆನ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ದಾಸವಾಳದ ಎಲೆ ಬಂದು ಕೂದಲನ್ನ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಟ್ರೈಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ನಾನು ದೊಡ್ಡದು ಅಲೋವೆರಾ ತೊಗೊಂಡಿದ್ದೀನಿ. ಈ ಅಲೋವೆರಾನ ಅಷ್ಟೇ ನೀಟಾಗಿ ಅಲ್ಲಿ ಸೈಡಲ್ಲಿ ಮುಳ್ಳು ಥರ ಇದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ರುಬ್ಕೋಬೇಕು. ಈ ಪೇಸ್ಟ್ ಮಾಡೋಕ್ಕೆ ದಾಸವಾಳದ ಎಲೆ ಮತ್ತು ಅಲೋವೆರಾ ಎರಡೇ ಹಾಕಿರೋದು. ನೀವು ತಲೆಗೆ ಎಣ್ಣೆ ಹಚ್ಚಿದರೆ ಈ ಪೇಸ್ಟ್ ಮಾಡಿದ್ಮೇಲೆ ಕೊಬ್ಬರಿ ಎಣ್ಣೆ ಏನೂ ಹಾಕೊಳ್ಳೋದು ಬೇಡ. ನೀವು ತಲೆಗೆ ಏನೂ ಎಣ್ಣೆ ಹಾಕಿಲ್ಲ ಅಂದರೆ ಪೇಸ್ಟ್ ಆದಮೇಲೆ ಇದಕ್ಕೆ ಒಂದು 2-3 ಸ್ಪೂನು ಕೋಕೋನಟ್ ಆಯಿಲು ಅಥವಾ ಕ್ಯಾಸ್ಟ್ರೋಲ್ ಆಯಿಲ್ನ ಏನಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಪೇಸ್ಟ್ ಆದಮೇಲೆ ಈ ಥರ ಬರುತ್ತೆ. ನೋಡಿ, ಈ ಥರ ಪೇಸ್ಟ್ ಆದಮೇಲೆ ಫುಲ್ ನೊರೆ ಥರ ಇದೆ, ಫುಲ್ ಸಾಫ್ಟ್ ಕೂಡ ಆಗಿದೆ. ನೀಟಾಗಿ ಅಪ್ಲೈ ಮಾಡ್ಕೋಬೋದು, ನಿಮಗೆ ರಫ್ ಅನಿಸಲ್ಲ. ನೀವು ಇದು ಮುಟ್ಟಿದಾಗಲೂ ಅಷ್ಟೇ, ಅಲೋವೆರಾ ಮುಟ್ಟಿದಾಗ ಯಾವ ಥರ ಫೀಲ್ ಆಗುತ್ತೆ, ನೋಂಪಳೆ ಥರ ಆ ಥರ ಇದೆ. ಬಟ್ ಈಸಿ ಅಪ್ಲಿಕೇಶನ್. ಆ ಥರ ಇದ್ರೇ ನಮಗೆ ಬೇಗ ಸ್ಟ್ರೇಟ್ ಆಗೋಕ್ಕಾಗುತ್ತೆ ಕೂದಲು. ಎರಡನ್ನೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಗಲೇ ಹೇಳ್ದಂಗೆ ಈ ಪೇಸ್ಟಿಗೆ ಬೇಕಿದ್ದರೆ ನಿಮಗೆ ನೆಸೆಸಿಟಿ ಇದ್ದರೆ ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿರೋ ಪೇಸ್ಟನ್ನ ತಲೆಗೆ ಫುಲ್ ಹಚ್ಚಿದ್ದೀನಿ, ರೂಟಿಗೆ ಕೂದಲಿಗೆಲ್ಲ ಪೂರ್ತಿ ಹಚ್ಚಿದ್ದೀನಿ. 1 ಅವರ್ ನೀವು ತಲೆಯಲ್ಲಿ ನೆನೆಸಿದ್ರೆ ಸಾಕು. ಮತ್ತು ಈ ಪೇಸ್ಟನ್ನ ನೀವು ವಾರದಲ್ಲಿ 1 ಸಲ ಯೂಸ್ ಮಾಡಿದ್ರೂ ಸಾಕು, ಬೆಸ್ಟ್ ರಿಸಲ್ಟ್ ಇರುತ್ತೆ. ಆಫ್ಟರ್ ಹೆಡ್ ವಾಶ್ ನೋಡಿ, ನಾನು ನೀಟಾಗಿ ನಿಮ್ಮ ಮುಂದೆನೇ ಸಿಕ್ಬಿಡಿಸ್ತಿದ್ದೀನಿ. ಸ್ವಲ್ಪನೂ ಸಿಕ್ಕೂ ಇಲ್ಲ ಮತ್ತು ಜಾಸ್ತಿ ಏರ್ ಫಾಲು ಏನೂ ಆಗ್ತಿಲ್ಲ. ನಿಮ್ಮ ಮುಂದೆನೇ ಮಾಡ್ತಾಯಿದ್ದೀನಿ ನಾನು. ಇವಾಗ ಎಷ್ಟು ಕೂದಲು ಬಂತು ಅಂತಲೂ ತೋರಿಸ್ತೀನಿ. ಅಷ್ಟಾಗಿ ಏನು ಬಂದಿಲ್ಲ ಕೂದಲು. ನೋಡಿ, ಇಷ್ಟೇ ಬಂದಿರೋದು. ಬಟ್ ಬೆಸ್ಟ್ ರಿಸಲ್ಟ್ ಇದೆ. ನೀವು ಖಂಡಿತ ಟ್ರೈ ಮಾಡಿ. ಈ ಕೋಮ್ ಮಾಡುವಾಗಲೇ ಇನ್ನೂ ಹೇರ್ ಡ್ರೈ ಆಗಿಲ್ಲ, ಆಗಲೇ ಸ್ಮೂತ್ ಅನಿಸಿದೆ, ಒಳ್ಳೆ ರಿಸಲ್ಟ್ ಅಂತ ಅನಿಸುತ್ತೆ. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಮಿಸ್ ಇಲ್ದೇ. ಹೇಗಿದೆ ಅಂತ ನೀವು ಯೂಸ್ ಮಾಡಿದ್ಮೇಲೆ ನಂಗೆ ಕಮೆಂಟ್ ಮಾಡಿ.